ಸರ್ಕಾರ ಆ ವ್ಯವಸ್ಥೆಗಳನ್ನ ಮಾಡಿದೆ, ಆದೇಶವನ್ನು ಕೊಟ್ಟಿದೆ. ಮುಜರಾಯಿ ದೇಗುಲಗಳಲ್ಲಿ ಪೂಜೆಗೆ ಆದೇಶ. ನೋಡಿ, ನಮ್ಮಲ್ಲಿ ಧರ್ಮ ಬೇರೆ ಅಲ್ಲ, ಭಾವನೆ ಬೇರೆ ಅಲ್ಲ, ದೇಶ ಬೇರೆ ಅಲ್ಲ, ಅಥವಾ ಮತ್ತೊಂದು ಅಡ್ವಾನ್ಸ್ಮೆಂಟ್ ಬೇರೆ ಅಲ್ಲ. ಎಲ್ಲದರಲ್ಲಿಯೂ ಭಾವನೆ ಒಂದೇ, ಒಂದು ದೇಶ, ನಮ್ಮ ದೇಶ ಉಳಿಬೇಕು, ದೇಶ ಚೆನ್ನಾಗಾಗಬೇಕು ಅಂತ ಸರ್ಕಾರದ ಆದೇಶದಂತೆ ಸೈನಿಕರಿಗೆ ಮೊದಲ ಪೂಜೆ, ಸೈನಿಕರಿಗೆ ಒಳ್ಳೇದಾಗ್ಲಿ, ಸೈನಿಕರಿಗೆ ಜಯ ಸಿಗಲಿ ಅಂತ ಮಂಡ್ಯ, ಬೆಳಗಾವಿಯ ದೇವಸ್ಥಾನಗಳಲ್ಲಿ ಪ್ರಾರ್ಥನೆ, ಪೂಜೆ ಸಲ್ಲಿಸಲಾಯಿತು. ವಿಶೇಷ ಸಂಕಲ್ಪವನ್ನ ಅರ್ಚಕರು ಮಾಡಿದ್ದಾರೆ. ದೇಶದ ಸೈನಿಕರಿಗೆ ಜಯ ಸಿಗಲಿ ಅಂತ ವಿಶೇಷ ಸಂಕಲ್ಪ ಮಾಡಿದ್ದಾರೆ. ಭಾರತದ ಹೆಮ್ಮೆಯ ಸೈನಿಕರು ಇವತ್ತೇನು ಉಗ್ರವಾದ ವಿರುದ್ಧವಾಗಿ ಸಿಂಧೂರ ಕಾರ್ಯಾಚರಣೆ ನಡೆಸಿದ್ದಾರೆ. ಈ ಒಂದು ಕಾರ್ಯಾಚರಣೆ ಅತ್ಯಂತ ಯಶಸ್ವಿಯಾಗಬೇಕು. ಮುಂದೆ ಸಮೇತ ಇದು ಅತ್ಯುನ್ನತವಾಗಿ ಈ ದೇಶದ ಸಂರಕ್ಷಣೆ ನಡೆಯಬೇಕು ಅಂತ ಕರ್ನಾಟಕ ಸರ್ಕಾರದ ಯಾವ ರೀತಿ ಆದೇಶ ಮಾಡಿದೆ, ಪೂಜೆ ಪುನಸ್ಕಾರಗಳನ್ನು ಮಾಡಿ ಅದಕ್ಕೆ ವಿಜಯ ಸಿಗಬೇಕು. ನಮ್ಮ ದೇಶ ಲಕ್ಷ್ಮಿ ಒಂದು ಮಾತನ್ನು ಹೇಳ್ತಾ ಇದ್ರು, ನಮಗೆ ದೇಶ, ಆಮೇಲೆ ಯಾಕೆ ಈ ವಿಚಾರಗಳು ಬರುತ್ತೆ, ದೇವಸ್ಥಾನ, ಧರ್ಮ ಮತ್ತೊಂದು ಬರುತ್ತೆ ಅಂತ ಹೇಳಿ. ಈ ಹಿಂದೆ ಯಾರೋ ಒಂದು ಕೇಳ್ತಾ ಇದ್ರು, ಈ ಅಸ್ಮಿತೆ ಅಂದ್ರೆ ಏನು? ನಮ್ಮಲ್ಲಿ ಭಾರತ ದೇಶದಲ್ಲೂ ಕೂಡ ಗಣೇಶೋತ್ಸವ ಮತ್ತು ಶಾರದೋತ್ಸವನ ಮಾಡಬಾರದು, ಹಿಂಗೆಲ್ಲ ಬರ್ತಾ ಇತ್ತು. ನಾನು ಅದಕ್ಕೆ ಒಂದು ಮಾತನ್ನು ಹೇಳಿದೆ, ಅಸ್ಮಿತೆ ಅಂದ್ರೆ ಏನಪ್ಪಾ ಅಂತಂದ್ರೆ, ಅಂದ್ರೆ ಇದು ನನ್ನದೇ ಒಂದು ಕ್ಲಾರಿಫಿಕೇಶನ್, ನಾನು ನನ್ನ ಸಮಾಧಾನ ಕೇಳಿರುವಂತದ್ದು. ಈ ಸೌದಿ ಅರೇಬಿಯಾದಲ್ಲಿ ಖರ್ಜೂರ ಹಣ್ಣು ಬೆಳೀತಾರೆ, ಅಥವಾ ಮತ್ತೊಂದು ಕಡೆ ದ್ರಾಕ್ಷಿ ಬೆಳೀತಾರೆ, ಮತ್ತೊಂದು ಬೆಳೀತಾರೆ, ಮಗದೊಂದು ಬೆಳೀತಾರೆ. ನಾವು ಅದನ್ನ ಮಂಗಳೂರಲ್ಲೋ ಮಂಡ್ಯದಲ್ಲಿ ತಂದು ಹಾಕಿದ್ರೆ ಬೆಳೆಯೋದಿಲ್ಲ. ನಾವು ಬೇಕಿದ್ರೆ ವೀಕ್ಷಕರೇ ಅಮೆರಿಕದಂತ ಬಿಲ್ಡಿಂಗ್ ಅನ್ನ ಮಂಡ್ಯದಲ್ಲಿ ಕಟ್ಟಬಹುದು, ಅಮೆರಿಕದಂತ ಬಟ್ಟೆಯನ್ನ ಮಂಗಳೂರಲ್ಲಿ ಹಾಕಬಹುದು, ಅಮೆರಿಕದಂತ ಎಲ್ಲಿದ್ದ ತಿಂಡಿ ತಿನಿಸುಗಳನ್ನ ಮಾಡ್ಕೋಬಹುದು, ತಿನ್ಕೋಬಹುದು. ಆದ್ರೆ ವೀಕ್ಷಕರೇ, ಈ ಮಣ್ಣಿದೆಯಲ್ಲ, ಇಲ್ಲಿ ನಾನು ಏನ್ ಬೆಳಿಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡಕ್ಕಾಗಲ್ಲ, ಆ ಮಣ್ಣು ಡಿಸೈಡ್ ಮಾಡಬೇಕು. ಅದು ಅಸ್ಮಿತೆ. ನಾವು ಈಗ ಶ್ರೀನಗರದಲ್ಲಿ ಹೋಗಿ ತೆಂಗಿನ ಮರ ನೆಡ್ತೀನಿ ಅಂತಂದ್ರೆ ಆ ಮಣ್ಣು ಕೇಳಲ್ಲ, ಅದನ್ನ ನನಗೆ ಬೇಡ ಅಂತ ಹೇಳುತ್ತೆ. ನಾವು ಆ ಮಣ್ಣಲ್ಲಿ ಏನ್ ಹಾಕಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡೋದಲ್ಲ, ಮಣ್ಣು ಡಿಸೈಡ್ ಮಾಡುತ್ತೆ. ಹಾಗಾಗಿ ಈ ಗಣೇಶೋತ್ಸವ, ಈ ಶಾರದೋತ್ಸವ ಇದೆಯಲ್ಲ, ಈ ಮಣ್ಣು ಡಿಮಾಂಡ್ ಮಾಡುತ್ತೆ. ವೆರಿ ಟ್ರೂ. ಅದು ಈ ಮಣ್ಣಿನ ಅಸ್ಮಿತೆ ಅಂದ್ರೆ ಅದು. ಬೇರೆ ಯಾವುದನ್ನು ಕೂಡ ನೀವು ಮಾಡಬಹುದು. ಮಣ್ಣು ಅದಕ್ಕೆ ಈಗ ಕೆಲವು ಕಮ್ಯುನಿಸ್ಟ್ ಮೈಂಡ್ ಸೆಟ್ಗಳಿಗೆ ಕೆಲವಿದೆ. ನೀರು ಏನು, ದೇಶ ಅಂದ್ರೆ ನೀರಲ್ಲ, ಮಣ್ಣಲ್ಲ, ಏನು ಬೆಟ್ಟ ಅಲ್ಲ, ಗುಡ್ಡ ಅಲ್ಲ, ಜನ ಅಲ್ಲ ಅಂತೇಳಿ. ಸರಿ, ಜನಗಳು ಅಂತಂದ್ರೆ ನೀವು ಹೇಳಿದ್ದಲ್ವ ದೇಶ. ಮರುಭೂಮಿಯಲ್ಲಿ ವಾಸ ಮಾಡಿ ನೋಡೋಣ, ಒಂದು 5 ವರ್ಷ ಮಾಡಿ ನೋಡೋಣ. ಹಾಗಲ್ಲ. ಸೇ ವಾಟ್ ವಿ ಆರ್ ಸೇಯಿಂಗ್, ಈ ಮಣ್ಣು ದೇಶವೇ, ಈ ನೀರು ದೇಶವೇ, ಈ ಮರ ಗಿಡ ಬಳ್ಳಿ ಪ್ರಾಣಿ ಪಕ್ಷಿ ಮನುಷ್ಯರು ಸಮೇತವಾಗಿ ಕಣವು ದೇಶ, ಕಣವು ದೇಶ. ಅಟಲ್ ಬಿಹಾರಿ ವಾಜಪೇಯಿ ಅವರದು ಬಹಳ ಅದ್ಭುತವಾದಂತ ಕವಿತೆ ಇದೆ. ನನ್ನ ಏನು ಸುಟ್ಟ ನಂತರ, ಬೂದಿಯನ್ನು ಬಿಸಾಕಿದ ನಂತರ ಆ ನೀರಿಗೆ ಕಿವಿ ಕೊಟ್ಟು ಕೇಳಿದಾಗಲೂ ಕೂಡ ಕಣಿಮೆ ಶಂಕರ್ ಹೇ ಅನ್ನುವಂತ ಒಂದು ಮಾತನ್ನು ಹೇಳ್ತಾರೆ. ನನಗೆ ಅದು ಕಂಪ್ಲೀಟ್ ಆಗಿ ಬರ್ತಾ ಇಲ್ಲ, ನಾನು ಅಭ್ಯಾಸ ಮಾಡಿ ಹೇಳ್ತೀನಿ ಅದನ್ನ ನಂತರ ದಿನಮಾನಗಳಲ್ಲಿ ಕೂಡ ಹೇಳಲಾಯಿತು. ನಾನು ಅದನ್ನ ಸ್ವಲ್ಪ ಬೈಹಟ್ ಮಾಡಿ ನಿಮಗೆ ಖಂಡಿತವಾಗಿ ಹೇಳ್ತೀನಿ. ಬನ್ನಿ. ಹಾಗಾಗಿ ನೋಡಿ, ಇವತ್ತು ಇಡೀ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ನಾವು ಹೇಗೆ ಅಂತಂದ್ರೆ ವೀಕ್ಷಕರೇ, ನಾನು ಮೊದಲೇ ಹೇಳಿದೆ, ಪಾರ್ಸಿಗಳು ಇಲ್ಲಿಗೆ ಬಂದಾಗ ರಾಜನ ಹತ್ರ ಕೇಳಿದ್ರಂತೆ, ನಾವು ಇಲ್ಲಿಗೆ ಬರಬಹುದಾ ಅಂತ ಕೇಳಿದ್ರಂತೆ. ಗುಜರಾತ್ನ ಅಂದ್ರೆ ಗುಜರಾತ್ ಮೂಲಕ ಬರೋದು. ಗುಜರಾತ್ನ ರಾಜ ಹೇಳ್ತಾರಂತೆ, ನೋಡಿ ನಿಮ್ಮ ಧರ್ಮ ಬೇರೆ, ನಮ್ಮ ಧರ್ಮ ಬೇರೆ, ಅಡ್ಜಸ್ಟ್ ಆಗ್ಲಿಕ್ಕಿಲ್ಲ, ನಮಗೆ ಕಷ್ಟ ಆದೀತು ಅಂತ.
ಆಗ ಅವ್ರು ಹೇಳ್ತಾರಂತೆ, ನೋಡಿ ನೀವು ಹಾಲಿದ್ದಾಗೆ, ನಾವು ಅದಕ್ಕೆ ಸಕ್ಕರೆ ಆಗಿರ್ತೀವಿ, ಸಿಹಿ ಜಾಸ್ತಿ ಆಗತ್ತೆ ಅಂತೇಳಿ. ಈಗಲೂ ನರೇಂದ್ರ ಮೋದಿ ಅವರು ಕೂಡ ಒಂದು ಮಾತನ್ನು ಅನೇಕ ಬಾರಿ ಹೇಳಿದ್ದಾರೆ. ಆ ಪಾರ್ಸಿ ಸಮುದಾಯದಲ್ಲಿ ಒಂದು ಇದಿದೆ, ಒಂದು ದೀಪ ಇಡ್ತಾರೆ, ಆ ದೀಪದ ಸುತ್ತ ಮುತ್ತ ಬೇರೆ ಯಾರು ಇರಬಾರ್ದು, ಅವರೇ ಇರಬೇಕು, ಅದಕ್ಕೂ ವ್ಯವಸ್ಥೆ ಮಾಡಿಕೊಟ್ಟವರು. ಸ್ವಾಮಿ, ವಿಶ್ವದ 2ನೇ ಭಾರತದಲ್ಲಿ ಕೇರಳದಲ್ಲಿ ಒಂದು ದೇವಸ್ಥಾನವನ್ನ ಬಿಟ್ಟುಕೊಟ್ಟು, ಈಗಲೂ ಕೂಡ ಅದರ ಇದಿದೆ, ಮಸೀದಿ ಮಾಡಿಕೊಟ್ಟವ್ರು ನಾವು. 2ನೇ ಮಸೀದಿ ಇರೋದೇ ಭಾರತದಲ್ಲಿ. ಇಂಥ ಸಹಿಷ್ಣು ದೇಶದ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡುವಾಗ, ಆಯ್ತಪ್ಪ, ಕೆಲವರಿಗೆ ಭಾರತ್ ಮಾತಾ ಕಿ ಜೈ ಅಂತ ಹೇಳೋಕ್ಕಾಗೋದಿಲ್ಲ ಅಂತ ಇಟ್ಕೊಳ್ಳಿ, ಆ ಫ್ಲಾಗ್ಗಾದ್ರೂ ಒಂದು ಸಲ್ಯೂಟ್ ಮಾಡಬಹುದಲ್ಲ, ಒಂದು ಪತ್ರಿಕಾಗೋಷ್ಠಿ ಮಾಡ್ಬಿಟ್ಟು ನಾವು ನಿಮ್ಮ ಜೊತೆ ಇದೆ ಅಂತ ಹೇಳಿದ್ವಲ್ಲ. ಯಾವುದೋ ಏನು ಮಧ್ಯಪ್ರಾಚ್ಯದಲ್ಲಿ ಆಗುವಂತ ಬಿಕ್ಕಟ್ಟಿಗೆ ಇಲ್ಲಿ ಎದೆ ಬಡ್ಕೊಂಡು ಸಾಯ್ತಾರೆ. ಮೊನ್ನೆ 26 ಜನ ತೀರ್ಕೊಂಡ್ರಲ್ಲ, ಯಾರ್ಯಾದ್ರೂ ಬಂದು ಒಂದು ಪ್ರೆಸ್ ಮೀಟ್ ಮಾಡ್ಬಿಟ್ಟು ಇಲ್ಲ ನಾವು ಭಾರತ ಜೊತೆ ನಿಲ್ತೀವಿ ಅಂತ ಯಾಕೆ ಹೇಳಿಲ್ಲ ಯಾರು ಕೂಡ? ಈ ಪ್ರಶ್ನೆಗಳನ್ನು ಮಾತ್ರ ಕೇಳೋದು. ಯಾವುದೋ ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಟರ್ಕಿಯಲ್ಲಿ ಆದಂತಹ ಘಟನೆಗಳಿಗೆ ಬೇಕಾಗಿ ಇಲ್ಲಿ ಖಿಲಾಫತ್ ಲಾ ಬಂತು, ಮೊಪ್ಲ ದಂಗೆಗಳು ಉಂಟಾಯಿತು. ಯಾಕೆ 26 ಜನರನ್ನು ಕೊಂದಾಗ ಯಾರಾದ್ರೂ ಬಂದು ಮಾತು ಅಷ್ಟೇ ನಾವು ಕೇಳ್ತಿರೋದು. ಇಲ್ಲಿ ಕುರೇಶಿ ಅಂತ ಮಹಾತಾಯಿ ಬಂದಾಗ ಸಲ್ಯೂಟ್ ಮಾಡ್ತೀವಿ, ಯಾರೇ ಆಗಿರ್ಲಿ, ಅವನು ಯಾವುದೇ ಜಾತಿ ಧರ್ಮ ಏನೇ ಆಗಿರ್ಲಿ, ನಾವು ಕೇಳೋದು ಇಷ್ಟೇ ಪ್ರತಿಯೊಬ್ಬರು ಕೂಡ, ಇದು ಭಾರತ, ಈ ಭಾರತಕ್ಕೊಂದು ಪರಂಪರೆ ಇದೆ, ಸಂಸ್ಕೃತಿ ಇದೆ, ಅದನ್ನ ಗೌರವಿಸಿ. ನೀವು ಗೌರವಿಸೋದು ಬಿಡಿ, ಅದನ್ನ ಒಂಥರ ಏನು ನಾಶ ಮಾಡುವಂತ ಪ್ರಯತ್ನಗಳಾದಾಗ, ಸಾರಿ, ಕೃಷ್ಣನ 100 ಬೈಗುಳಗಳು ಮುಗಿದೋಗಿದೆ, 101ನೇ ಬೈಗುಳಕ್ಕೆ ನಾವು ರೆಡಿ ಇಲ್ಲ. ಓಕೆ, ಈಗೊಂದು ಬ್ರೇಕ್ ಆದ ನಂತರ ಯಾವ ರೀತಿ ಮಾದೇಶ್ ಇದ್ದಾರೆ ಮತ್ತು ಮೈಲಾರಿ 2 ಕಡೆಗಳಿಂದ ದೇವಸ್ಥಾನಗಳಲ್ಲಿ ಯಾವ ರೀತಿ ಪೂಜೆ ಆಗ್ತಾ ಇದೆ, ಸ್ವಲ್ಪ ಟೈಮ್ ಕೊಡ್ರಪ್ಪ, ಒಂದು ಬ್ರೇಕ್ ಆದ ನಂತರ ಬರ್ತೀವಿ. ಸರ್ಕಾರ ವ್ಯವಸ್ಥೆಗಳನ್ನ ಮಾಡಿದೆ, ಆದೇಶವನ್ನು ಕೊಟ್ಟಿದೆ. ಮುಜರಾಯಿ ದೇಗುಲಗಳಲ್ಲಿ ಪೂಜೆಗೆ ಆದೇಶ. ನೋಡಿ, ನಮ್ಮಲ್ಲಿ ಧರ್ಮ ಬೇರೆ ಅಲ್ಲ, ಭಾವನೆ ಬೇರೆ ಅಲ್ಲ, ದೇಶ ಬೇರೆ ಅಲ್ಲ, ಅಥವಾ ಮತ್ತೊಂದು ಅಡ್ವಾನ್ಸ್ಮೆಂಟ್ ಬೇರೆ ಅಲ್ಲ. ಎಲ್ಲದರಲ್ಲಿಯೂ ಭಾವನೆ ಒಂದೇ, ಒಂದು ದೇಶ, ನಮ್ಮ ದೇಶ ಉಳಿಬೇಕು, ದೇಶ ಚೆನ್ನಾಗಾಗಬೇಕು ಅಂತ ಸರ್ಕಾರದ ಆದೇಶದಂತೆ ಸೈನಿಕರಿಗೆ ಮೊದಲ ಪೂಜೆ, ಸೈನಿಕರಿಗೆ ಒಳ್ಳೇದಾಗ್ಲಿ, ಸೈನಿಕರಿಗೆ ಜಯ ಸಿಗಲಿ ಅಂತ ಮಂಡ್ಯ ಬೆಳಗಾವಿಯ ದೇವಸ್ಥಾನಗಳಲ್ಲಿ ಪ್ರಾರ್ಥನೆ ಪೂಜೆ ಸಲ್ಲಿಸಲಾಯಿತು. ವಿಶೇಷ ಸಂಕಲ್ಪವನ್ನ ಅರ್ಚಕರು ಮಾಡಿದ್ದಾರೆ. ದೇಶದ ಸೈನಿಕರಿಗೆ ಜಯ ಸಿಗಲಿ ಅಂತ ವಿಶೇಷ ಸಂಕಲ್ಪ ಮಾಡಿದ್ದಾರೆ. ಭಾರತದ ಹೆಮ್ಮೆಯ ಸೈನಿಕರು ಇವತ್ತೇನು ಉಗ್ರವಾದ ವಿರುದ್ಧವಾಗಿ ಸಿಂಧೂರ ಕಾರ್ಯಾಚರಣೆ ನಡೆಸಿದ್ದಾರೆ. ಈ ಒಂದು ಕಾರ್ಯಾಚರಣೆ ಅತ್ಯಂತ ಯಶಸ್ವಿಯಾಗಬೇಕು. ಮುಂದೆ ಸಮೇತ ಇದು ಅತ್ಯುನ್ನತವಾಗಿ ಈ ದೇಶದ ಸಂರಕ್ಷಣೆ ನಡೆಯಬೇಕು ಅಂತ ಕರ್ನಾಟಕ ಸರ್ಕಾರದ ಯಾವ ರೀತಿ ಆದೇಶ ಮಾಡಿದೆ, ಪೂಜೆ ಪುನಸ್ಕಾರಗಳನ್ನು ಮಾಡಿ ಅದಕ್ಕೆ ವಿಜಯ ಸಿಗಬೇಕು. ನಮ್ಮ ದೇಶ ಲಕ್ಷ್ಮಿ ಒಂದು ಮಾತನ್ನು ಹೇಳ್ತಾ ಇದ್ರು, ನಮಗೆ ದೇಶ, ಆಮೇಲೆ ಯಾಕೆ ಈ ವಿಚಾರಗಳು ಬರುತ್ತೆ, ದೇವಸ್ಥಾನ ಧರ್ಮ ಮತ್ತೊಂದು ಬರುತ್ತೆ ಅಂತೇಳಿ. ಈ ಹಿಂದೆ ಯಾರೋ ಒಂದು ಕೇಳ್ತಾ ಇದ್ರು, ಈ ಅಸ್ಮಿತೆ ಅಂದ್ರೆ ಏನು? ನಮ್ಮಲ್ಲಿ ಭಾರತ ದೇಶದಲ್ಲೂ ಕೂಡ ಗಣೇಶೋತ್ಸವ ಮತ್ತು ಶಾರದೋತ್ಸವನ ಮಾಡಬಾರದು, ಹಿಂಗೆಲ್ಲ ಬರ್ತಾ ಇತ್ತು. ನಾನು ಅದಕ್ಕೆ ಒಂದು ಮಾತನ್ನು ಹೇಳಿದೆ, ಅಸ್ಮಿತೆ ಅಂದ್ರೆ ಏನಪ್ಪಾ ಅಂತಂದ್ರೆ, ಅಂದ್ರೆ ಇದು ನನ್ನದೇ ಒಂದು ಕ್ಲಾರಿಫಿಕೇಶನ್, ನಾನು ನನ್ನ ಸಮಾಧಾನ ಕೇಳಿರುವಂತದ್ದು. ಈ ಸೌದಿ ಅರೇಬಿಯಾದಲ್ಲಿ ಖರ್ಜೂರ ಹಣ್ಣು ಬೆಳೀತಾರೆ, ಅಥವಾ ಮತ್ತೊಂದು ಕಡೆ ದ್ರಾಕ್ಷಿ ಬೆಳೀತಾರೆ.